ಡೇ ಸ್ಟೂಡೆಂಟ್ಸ್, ಇವತ್ತು ನಾವು ಆಟಮ್ ಅಂದರೆ ಏನು, ಅದರ ಅರ್ಥ, ಅದರ ಡೆಫಿನೇಷನ್, ಹಾಗೆ ಎಲಿಮೆಂಟ್ ಅಂದರೆ ಏನು, ಮ್ಯಾಟರ್ ಅಂದರೆ ಏನು ಅಂತ ಕಂಪ್ಲೀಟಾಗಿ ನೋಡ್ತಾ ಹೋಗೋಣ. ಫಸ್ಟ್, ಮೀನಿಂಗ್ ಆಫ್ ಆಟಮ್. ಆಟಮ್ನ ಅರ್ಥ ಏನು ಅಂತ ಅಂದರೆ ಇಂಡಿವಿಸಿಬಲ್ ಅಂತ ಅರ್ಥ. ಇಂಡಿವಿಸಿಬಲ್ ಅಂದರೆ ಯಾವುದೋ ಒಂದು ಪಾರ್ಟಿಕಲ್ನ ನಾವು ಡಿವೈಡ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಅಂಥ ಒಂದು ಪಾರ್ಟಿಕಲನ್ನು ನಾವು ಆಟಮ್ ಅಂತ ಕರಿತೀವಿ. ಸೊ ಈ ಆಟಮ್ಸ್ ಒಂದಕ್ಕೊಂದು ಜಾಯ್ನ್ ಆಗಿ ಮ್ಯಾಟರ್ ಫಾರ್ಮ್ ಆಗುತ್ತೆ. ಈಗ ಮ್ಯಾಟರ್ ಅಂದರೆ ಸಪೋಸ್ ಈಗ ಎಕ್ಸಾಂಪಲ್ H2O. ಸೊ ಇದನ್ನು ಮ್ಯಾಟರ್ ಅಂತ ಕರೆಯೋಣ. ಸೊ ಇದನ್ನು ಮತ್ತೆ ಡಿವೈಡ್ ಮಾಡ್ಬೋದು, ಬ್ರೇಕ್ ಡೌನ್ ಮಾಡ್ಬೋದು. ಒಂದು ಹೈಡ್ರೋಜನ್, ಮತ್ತೊಂದು ಹೈಡ್ರೋಜನ್, ಮತ್ತೊಂದು ಆಕ್ಸಿಜನ್. ಸೊ ಈ ರೀತಿ ಈ H2O ಮಾಲಿಕ್ಯೂಲನ್ನು ಬ್ರೇಕ್ ಡೌನ್ ಮಾಡಿ ಹೈಡ್ರೋಜನ್ ಆಕ್ಸಿಜನ್ ಅಂತ ಬರೆದ್ವಿ. ಸೊ ಈಗ ಇದು ಮ್ಯಾಟರ್. ಸೊ ಈಗ ಇದು ಆಟಮ್ಸ್ ಅಂತ ಕರಿತೀವಿ. ಸೊ ಮ್ಯಾಟರನ್ನು ಮತ್ತೆ ಫರ್ದರ್ ಡಿವೈಡ್ ಮಾಡಿ ಆಟಮ್ಸ್ ಅಂತ ಕರೆದಿದ್ದೀವಿ. ಸೊ ಈ ಆಟಮ್ಸನ್ನು ಮತ್ತೆ ಫರ್ದರ್ ಡಿವೈಡ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಅದಕ್ಕೆ ಇವುಗಳನ್ನು ಆಟಮ್ಸ್ ಅಂತ ಕರಿತೀವಿ ನಾವು. ಸೊ ಈ ಆಟಮ್ಸ್ ಎಲ್ಲ ಕಂಬೈನ್ ಆಗಿ ಈ ಮ್ಯಾಟರ್ ಫಾರ್ಮೇಷನ್ ಆಗಿದೆ ಅಲ್ವಾ. ಸೊ ಈಗ ನೆಕ್ಸ್ಟ್ ನಾವು ಈ ಆಟಮ್, ಇದು ಹೈಡ್ರೋಜನ್ ಆಟಮ್, ಆಕ್ಸಿಜನ್ ಆಟಮ್. ಹಾಗೆ ಈ ಹೈಡ್ರೋಜನ್ ಆಟಮ್ ಮತ್ತು ಹೈಡ್ರೋಜನ್ ಎಲಿಮೆಂಟ್ ಇದರ ರಿಲೇಷನ್ ಹೇಗಿದೆ, ಈ ಹೈಡ್ರೋಜನ್ ಎಲಿಮೆಂಟ್, ಹೈಡ್ರೋಜನ್ ಆಟಮ್, H2O ಮಾಲಿಕ್ಯೂಲ್, ಈ ಮೂರುಗಳ ನಡುವೆ ರಿಲೇಷನ್ ಹೇಗಿದೆ ಅಂತ ನೋಡ್ತಾ ಹೋಗೋಣ. ಇಲ್ಲಿ ನೋಡಿ, ಹೈಡ್ರೋಜನ್ ಆಟಮ್ ಇದೆ, ಹೈಡ್ರೋಜನ್ ಎಲಿಮೆಂಟ್ ಇದೆ, H2O ಮಾಲಿಕ್ಯೂಲ್ ಇದೆ. ಈ ಮೂರ ನಡುವೆ ಏನಿದೆ ರಿಲೇಷನ್ಶಿಪ್ ನೋಡೋಣ. ಇದು ಹೈಡ್ರೋಜನ್ ಆಟಮ್ ಅಂದರೆ ಇದು ಬರೀ ಒಂದೇ ಇರುತ್ತೆ. ಹಾಗೆ ಈ ಹೈಡ್ರೋಜನ್ ಎಲಿಮೆಂಟ್ ಅಂದರೆ ಈ ಹೈಡ್ರೋಜನ್ ಎಲಿಮೆಂಟಲ್ಲಿ ನಂಬರ್ ಆಫ್ ಹೈಡ್ರೋಜನ್ ಆಟಮ್ಸ್ ಇರ್ತವೆ. ಈ ಪ್ರತಿಯೊಂದು ಹೈಡ್ರೋಜನ್ ಆಟಮ್ಸು ಕೂಡ ಈ ಹೈಡ್ರೋಜನನ್ನು ರೆಪ್ರೆಸೆಂಟ್ ಮಾಡುತ್ತೆ. ಇವೆಲ್ಲ ಸಿಮಿಲರ್ ಇರ್ತವೆ, ಐಡೆಂಟಿಕಲ್ ಪ್ರಾಪರ್ಟೀಸನ್ನು, ಇವು ಪ್ರತಿಯೊಂದರ ಕೆಮಿಕಲ್ ಪ್ರಾಪರ್ಟೀಸು ಈ ಹೈಡ್ರೋಜನ್ನವೇ ಆಗಿರ್ತವೆ. ಹಾಗೆ ಈ ವಾಟರ್ ಮಾಲಿಕ್ಯೂಲ್ ಅಂತ ಅಂದರೆ ಇಲ್ಲಿ ಹೈಡ್ರೋಜನ್ ಇದೆ, ಆಕ್ಸಿಜನ್ ಇದೆ. ಅಂದರೆ ಈ ವಾಟರ್ ಮಾಲಿಕ್ಯೂಲಲ್ಲಿ ಡಿಫ್ರೆಂಟ್ ಟೈಪ್ ಆಫ್ ಆಟಮ್ಸ್ ಇದ್ದಾವೆ. ಹೈಡ್ರೋಜನ್ ಆಟಮ್ ಇದೆ, ಆಕ್ಸಿಜನ್ ಆಟಮ್ ಇದೆ. ಸೊ ದಿಸ್ ವಾಟರ್ ಮಾಲಿಕ್ಯೂಲ್ ಈಸ್ ಮೇಡ್ ಅಪ್ ಆಫ್ ಟೂ ಡಿಫ್ರೆಂಟ್ ಆಟಮ್ಸ್. ಬಟ್ ಈ ಹೈಡ್ರೋಜನ್ ಎಲಿಮೆಂಟ್ ಏನಂತಂದರೆ ಈ ಎಲಿಮೆಂಟಲ್ಲಿ ಸೇಮ್ ಟೈಪ್ ಆಫ್ ಆಟಮ್ಸ್ ಇವೆ, ಹೈಡ್ರೋಜನ್ ಆಟಮ್ಸ್. ಸೊ ಇವನ್ನ ಫರ್ದರ್ ಬ್ರೇಕ್ ಡೌನ್ ಮಾಡಲಿಕ್ಕೆ ಆಗೋದೇ ಇಲ್ಲ. ಸೊ ಇನ್ ನಾರ್ಮಲ್ ಕೆಮಿಕಲ್ ರಿಯಾಕ್ಷನ್ಸಲ್ಲಿ ಇದನ್ನು ಡಿವೈಡ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಇದಕ್ಕೆ ನ್ಯೂಕ್ಲಿಯರ್ ರಿಯಾಕ್ಷನ್ಸ್ ಆಗಬೇಕು ಮತ್ತು ಹೈ ಎನರ್ಜಿ ಪ್ರೊವೈಡ್ ಮಾಡಬೇಕು ಇದನ್ನು ಡಿವೈಡ್ ಮಾಡಬೇಕು ಅಂತಂದರೆ. ಸೊ ಅದಕ್ಕೆ ನಾವು ಇದನ್ನು ಹೈಡ್ರೋಜನ್ ಎಲಿಮೆಂಟ್ ಅಂತ ಕನ್ಸಿಡರ್ ಮಾಡಿ, ಹೈಡ್ರೋಜನ್ ಎಲಿಮೆಂಟು ಮತ್ತು ಹೈಡ್ರೋಜನ್ ಆಟಮ್ ಸೇಮೇ ಇರುತ್ತೆ. ಬಟ್ ಇಲ್ಲಿ ಇವೆರಡರಲ್ಲಿ ಕಂಪ್ಯಾರಿಸನ್ ಮಾಡಿದರೆ ಈ ಹೈಡ್ರೋಜನ್ ಆಟಮ್ ಅಂದರೆ ಬರೀ ಒಂದೇ, ಇದು ಸಿಂಗ್ಯುಲರ್. ಬಟ್ ಇದರಲ್ಲಿ ತುಂಬ ನಂಬರ್ ಆಫ್ ಹೈಡ್ರೋಜನ್ ಆಟಮ್ಸ್ ಇದ್ದಾವೆ. ನಂಬರ್ ಆಫ್ ಹೈಡ್ರೋಜನ್ ಆಟಮ್ಸ್ ಇದ್ದರೂ ಕೂಡ ಇದನ್ನು ಬ್ರೇಕ್ ಡೌನ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಈ ಎರಡು ಹೈಡ್ರೋಜನ್ನು ಸೇರಿ ಏನಾಗ್ತಿದೆ, ಈ ಎರಡು ಹೈಡ್ರೋಜನ್ನು ಮತ್ತು ಆಕ್ಸಿಜನ್ ಸೇರಿ ಏನಾಗ್ತಿದೆ, ವಾಟರ್ ಮಾಲಿಕ್ಯೂಲ್ ಆಗ್ತಿದೆ. ಈ ಒಂದು ಹೈಡ್ರೋಜನ್ ಆಟಮ್ ಸಾಕಷ್ಟು ಸೇರಿ ಹೈಡ್ರೋಜನ್ ಎಲಿಮೆಂಟ್ ಆಯಿತು. ಈ ಎರಡು ಹೈಡ್ರೋಜನ್ ಎಲಿಮೆಂಟ್ ಹಾಗೆ ಒಂದು ಆಕ್ಸಿಜನ್ ಎಲಿಮೆಂಟ್ ಸೇರಿ ಏನಾಗ್ತಿದೆ, ವಾಟರ್ ಮಾಲಿಕ್ಯೂಲ್ ಆಗ್ತಿದೆ. ಸೊ ಇದು ಈ ರೀತಿಯ ರಿಲೇಷನ್ ಇದೆ ಹೈಡ್ರೋಜನ್ ಆಟಮ್, ಹೈಡ್ರೋಜನ್ ಎಲಿಮೆಂಟ್ ಆ್ಯಂಡ್ ವಾಟರ್ ಮಾಲಿಕ್ಯೂಲ್ ಜೊತೆ. ಸೊ ಫೈನಲಿ ಏನು ಕನ್ಕ್ಲೂಡ್ ಮಾಡ್ಬೋದು ಅಂತ ಅಂದರೆ, ಎಲಿಮೆಂಟಲ್ಲಿ ಸೇಮ್ ಟೈಪ್ ಆಫ್ ಆಟಮ್ಸ್ ಇರ್ತವೆ, ಅವನ್ನು ಫರ್ದರ್ ಡಿವೈಡ್ ಮಾಡಲಿಕ್ಕೆ ಆಗೋದಿಲ್ಲ. ಬಟ್ ಆದರೆ ಈ ಮ್ಯಾಟರ್ ಅಥವಾ ಮಾಲಿಕ್ಯೂಲಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಆಟಮ್ಸ್ ಇರ್ತವೆ, ಅವನ್ನು ಫರ್ದರ್ ಬ್ರೇಕ್ ಡೌನ್ ಮಾಡ್ಬೋದು ಆಟಮ್ಸ್ ಆಗಿ. ನಿಮ್ಗೆ ಯಾವತ್ತಾದರೂ ಡೌಟ್ ಬಂದಿದ್ದೇನೆ, ಆಟಮ್ ಲಿವಿಂಗ್ ಥಿಂಗ ಅಥವಾ ನಾನ್ ಲಿವಿಂಗ್ ಥಿಂಗ ಅಂತ? ಆಟಮ್ ಅನ್ನೋದು ನಾನ್ ಲಿವಿಂಗ್ ಥಿಂಗ್. ಬಟ್ ಸಪೋಸ್ ಈಗ ಕಾರ್ಬನ್ ಇದೆ, ಹೈಡ್ರೋಜನ್ ಇದೆ, ಅದು ಅದು ನಾನ್ ಲಿವಿಂಗ್ ಥಿಂಗ್. ಬಟ್ ಯಾವಾಗ ಇವು ಕಂಬೈನ್ ಆಗ್ತವೋ ಬೇರೊಂದು ಆಟಮ್ ಜೊತೆ, ಆವಾಗ ಅದಕ್ಕೆ ಒಂದು ಜೀವ ಬರುತ್ತೆ. ಹೇಗೆ ಅಂದರೆ ಈಗ ಕಾರ್ಬನ್, ಹೈಡ್ರೋಜನ್, ಆಕ್ಸಿಜನ್ ಈ ಮೂರು ಕಂಬೈನ್ ಆದರೆ ಏನಾಗುತ್ತೆ, ಕಾರ್ಬೋಹೈಡ್ರೇಟ್ಸ್ ಆಗುತ್ತೆ. ಅದೇ ರೀತಿ ಕಾರ್ಬನ್, ಹೈಡ್ರೋಜನ್,
ನೈಟ್ರೋಜನ್ ಫಾರ್ಮೇಷನ್ ಆಗಿದ್ರೆ ಏನಾಗುತ್ತೆ, ಅಮೈನೋ ಆ್ಯಸಿಡ್ಸ್ ಬರುತ್ತೆ. ಅದೇ ರೀತಿ ಕಾರ್ಬನ್, ಹೈಡ್ರೋಜನ್, ಆಕ್ಸಿಜನ್, ನೈಟ್ರೋಜನ್, ಫಾಸ್ಫರಸ್ ಇವಷ್ಟು ಬೇರೆ ಮೋಡಲ್ಲಿ ಕಂಬೈನ್ ಆದರೆ ಏನು ಬರುತ್ತೆ, ಫಾಸ್ಫೇಟ್ಸ್ ಅಂದರೆ ಎನರ್ಜಿ ಬರುತ್ತೆ. ಸೊ ಈ ರೀತಿ ಡಿಫ್ರೆಂಟ್ ಆಟಮ್ಸ್ ಜೊತೆ ಕಂಬೈನ್ ಆಗಿ ಡಿಫ್ರೆಂಟ್ ಕಂಪೌಂಡ್ಸ್ ಬಯೋಮಾಲಿಕ್ಯೂಲ್ಸನ್ನು ಪ್ರೊಡ್ಯೂಸ್ ಮಾಡುತ್ತೆ. ಈ ಬಯೋಮಾಲಿಕ್ಯೂಲ್ಸ್ ಯಾವಾಗ ಫಾರ್ಮೇಷನ್ ಆಗ್ತವೆ ಆವಾಗ ಆ ಒಂದು ಎಲ್ಲದಕ್ಕೂ ಜೀವ ಬರುತ್ತೆ. ಸೊ ಈ ರೀತಿ ಕಂಬೈನ್ ಆಗಿಬಿಟ್ಟು ಈಗ ನಾವು ಹ್ಯೂಮನ್ ಬೀಯಿಂಗ್ಸ್ ಆರ್ ಮೇಡಪ್ ಆಫ್ ಸೆಲ್ಸ್ ಅಲ್ವಾ. ಈ ಸೆಲ್ಸ್ ಯಾವ ರೀತಿ ಫಾರ್ಮೇಷನ್ ಆಗುತ್ತೆ, ಈ ಎಲ್ಲ ಎಲಿಮೆಂಟ್ಸ್ನ ಕಾಂಬಿನೇಷನಿಂದ. ಸೊ ಈ ಸೆಲ್ಸು, ಈ ಎಲ್ಲ ಎಲಿಮೆಂಟ್ಸು ಕಂಬೈನ್ ಆಗಿ ಈ ಸೆಲ್ಸ್ ಫಾರ್ಮೇಷನ್ ಆಗುತ್ತೆ. ಅದೇ ರೀತಿ ಈ ಸೆಲ್ಸ್ ಕಂಬೈನ್ ಆಗಿ ಟಿಶ್ಯೂಸ್ ಫಾರ್ಮೇಷನ್ ಆಗುತ್ತೆ. ಈ ಟಿಶ್ಯೂಸ್ ಎಲ್ಲ ಕಂಬೈನ್ ಆಗಿ ಮಸಲ್ಸ್ ಫಾರ್ಮೇಷನ್ ಆಗುತ್ತೆ. ಈ ರೀತಿ ಬೋನ್ ಈ ರೀತಿ ಹ್ಯೂಮನ್ ಬಾಡಿ ಡೆವಲಪ್ ಆಗಿತ್ತು. ಸೊ ಇಲ್ಲಿ ಎಲ್ಲದಕ್ಕೂ ಬೇಸಿಕ್ ಯೂನಿಟ್ ಏನು, ಎಲಿಮೆಂಟ್ಸ್ ಅಂದರೆ ಆಟಮ್ಸ್. ಸೊ ಆಟಮ್ಸಿಂದ ಸೆಲ್ಸ್ ಬಂತು, ಸೆಲ್ಸಿಂದ ಟಿಶ್ಯೂಸ್ ಬಂತು, ಟಿಶ್ಯೂಸಿಂದ ಮಸಲ್ಸ್ ಬಂತು, ಮಸಲ್ಸಿಂದ ಹ್ಯೂಮನ್ ಬಾಡಿ ಆಯಿತು. ಸೊ ಇಲ್ಲಿ ಬೇಸಿಕ್ ಯೂನಿಟ್ ಯಾವುದು, ಆಟಮ್. ಸೊ ಪ್ರತಿಯೊಂದು ಲಿವಿಂಗ್ ಥಿಂಗ್ ಆಗಲಿ ನಾನ್ ಲಿವಿಂಗ್ ಥಿಂಗ್ ಆಗಲಿ ನೀವೇನು ಕಣ್ಣಿಂದ ಎಲ್ಲದನ್ನು ನೋಡ್ತಾ ಇದ್ದೀರಾ ಅದಕ್ಕೆ ಬೇಸಿಕ್ ಯೂನಿಟ್ ಯಾವುದು, ಆಟಮ್. ಅಂದರೆ ನಮ್ಮ ಈ ಪಿರಿಯಾಡಿಕ್ ಟೇಬಲ್ಲಿರೋ ಎಲ್ಲ ಎಲಿಮೆಂಟ್ಸೇ ಕಾರಣ. ನಮ್ಮ ಸುತ್ತಮುತ್ತ ಏನೇನು ನೋಡ್ತಾ ಇದ್ದೀವಿ ಈ ಪಿರಿಯಾಡಿಕ್ ಟೇಬಲ್ನ ಅಪ್ಲಿಕೇಶನ್ನೇ ಇವೆಲ್ಲ ನಮ್ಮ ಸರೌಂಡಿಂಗ್ ಥಿಂಗ್ಸ್.